ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹೆಣ್ಣಿರಲಿ ಗಂಡಿರಲಿ ಅತ್ಯಾಚಾರ ಯಾರ ಮೇಲೆ ನಡೆದರೂ ಅದು ಹೇಯ ಕೃತ್ಯವೇ. ಆದರೆ ನಮ್ಮ ಸಮಾಜ ಇಂತಹ ಕೇಸ್ಗಳನ್ನ ನೋಡುವ ಬಗೆಯೇ ಬೇರೆ. ಒಂದು ಹುಡುಗಿಯ ಮೇಲೆ ರೇಪ್ ಪ್ರಕರಣವಾದರೆ ಸಾಕು, ಇಡೀ ಮಾಧ್ಯಮ, ದೇಶ, ಸಂಘಟನೆಗಳು ಒಗ್ಗಟ್ಟಾಗಿ ನಿಂತು ಆರೋಪಿತರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸುತ್ತವೆ. ಹೀಗೆ ಸಂತ್ರಸ್ತರ ಬೆನ್ನಿಗೆ ನಿಲ್ಲೋದು ಇಂದಿನ ಅಗತ್ಯ ಕೂಡ. ಆದರೆ ಅದೇ ಹುಡುಗನನ್ನ ಒಬ್ಬ ಹುಡುಗಿ ಬಲವಂತವಾಗಿ ಲೈಂಗಿಕತೆಗೆ ಒಳಪಡಿಸಿಕೊಂಡ್ರೆ ಅವಳಿಗೆ ಶಿಕ್ಷೆ ಆಗೋದಿರಲಿ, ಕನಿಷ್ಠ ಆ ಸುದ್ದಿಯ ಒಂದು ಲೈನು ಕೂಡ ಮಾಧ್ಯಮಗಳಲ್ಲಿ ಬರೋದಿಲ್ಲ. ಜೊತೆಗೆ ಒತ್ತಡದ ತಂತ್ರಗಳು ಬೇರೆ. ಅಲ್ಲದೆ ಪುರುಷರು ಇಂತಹ ಮಾಹಿತಿಯನ್ನ ಹೊರಹಾಕೋದಿಲ್ಲ. ಒಂದು ವೇಳೆ ವಿಷಯ ಹೇಳಿಕೊಳ್ಳುತ್ತಾರೆ ಅಂದಿಟ್ಕೊಳ್ಳಿ, ಮೊದಲಿಗೆ ಸಮಾಜ ಅದನ್ನ ನಂಬೋದೇ ಇಲ್ಲ. ಇನ್ನು ನಂಬಿದ್ರೂ ಕೂಡ ಅರೆ ನಿನಗೆ ಮಜಾ ಸಿಕ್ಕಿರ್ಬೇಕಲ್ಲ, ನೀನ್ ಬಿಡಪ್ಪ ಅದೃಷ್ಟವಂತ, ಹೀಗೆಲ್ಲ ಹೇಳಿ ಕಾಲೆಳೆಯೋದೇ ಜಾಸ್ತಿ. ಆದರೆ ಹುಡುಗನೊಬ್ಬನ ಮೇಲೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆದಾಗ ಅನುಭವಿಸುವ ನೋವಾಗ್ಲಿ ಅಥವಾ ಆತನ ಮಾನಸಿಕತೆ ಮೇಲೆ ಆಗುವ ಪರಿಣಾಮಗಳನ್ನಾಗ್ಲಿ ಯಾರು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಬಹುಶಃ ಪುರುಷರ್ಯಾರು ಇಂತಹ ವಿಷಯಗಳನ್ನ ಬಹಿರಂಗವಾಗಿ ಹೇಳಿಕೊಳ್ಳೋದಿಲ್ಲ ಕೂಡ, ಅದು ಬೇರೆ ವಿಚಾರ. ಆದರೆ ಇಂದಿನ ಈ ಸ್ಟೋರಿಯಲ್ಲಿ ಯುವತಿಯೊಬ್ಬಳಿಂದ ಅತ್ಯಾಚಾರಕ್ಕೊಳಗಾದ ಯುವಕನೊಬ್ಬನ ಕತೆ ಇದೆ. ಈ ಸ್ಟೋರಿ ಕೇಳಿದ್ರೆ ಖಂಡಿತ ನಿಮ್ಗೂ ಅನ್ಸುತ್ತೆ, ಈ ದೇಶದಲ್ಲಿ ಪುರುಷರ ಮೇಲಿನ ಅತ್ಯಾಚಾರ ತಡೆಯುವ ಕಾಯ್ದೆಗಳ್ಯಾವುವು ಇಲ್ವಾ, ಅಥವಾ ಇದ್ರೂ ಅವುಗಳನ್ನ ಚಲಾಯಿಸುವ ವ್ಯವಸ್ಥೆ ಇಲ್ವಾ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಬನ್ನಿ ಹಾಗಾದ್ರೆ ಈ ಕತೆ ಏನು, ಇಲ್ಲಿ ಯುವಕನ ಜೊತೆಗೆ ಅಸಲಿಗೆ ನಡೆದಿದ್ದೇನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಈ ಘಟನಾವಳಿಯ ಕತೆ ನಡೆದಿದ್ದು ಆಗಸ್ಟ್ 17, 2023ರಲ್ಲಿ. ಆತ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ. ಆತನ ಹೆಸರು ಸೌರವ್. ತಂದೆ ಕಳೆದುಕೊಂಡ ನತದೃಷ್ಟ. ಮನೆಯಲ್ಲಿ ಕಡುಬಡತನದ ಕಾರಣಕ್ಕಾಗಿ ಆತ ಡೆಲಿವರಿ ಬಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಅಮ್ಮ ಹಾಗೂ ತಂಗಿಯೊಂದಿಗೆ ದೆಹಲಿಯಲ್ಲಿ ಪುಟ್ಟ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ. ಇಡೀ ಮನೆಯ ಜವಾಬ್ದಾರಿ ಆತನ ಮೇಲಿತ್ತು. ಬೆಳಗ್ಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಬಳಿಕ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ನಿಜಕ್ಕೂ ಆತ ಪರಿಶ್ರಮ ಜೀವಿಯಾಗಿದ್ದ. ಸಂಜೆ 5 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಡೆಲಿವರಿ ಕೆಲಸ ನಡೆಯುತ್ತಿತ್ತು. ಮನೆಯ ನೊಗ ಹೊತ್ತುಕೊಂಡಿದ್ದರಿಂದ ದುಡಿಯಲೇಬೇಕಿತ್ತು. ಅಂದು ಎಂದಿನಂತೆ ಆತ ತನ್ನ ಸಮಯಕ್ಕೆ ಡೆಲಿವರಿ ಕೆಲಸಕ್ಕೆ ಹೋಗಿದ್ದ. ಆದರೆ ಆತನಿಗೆ ಅಂದು ಹೇಳಿಕೊಳ್ಳುವಷ್ಟು ಆರ್ಡರ್ ಸಿಕ್ಕಿರಲಿಲ್ಲ. ಅದೇ ಬೇಸರದಲ್ಲಿ ಆರ್ಡರ್ಗಾಗಿ ಕಾಯುತ್ತಿದ್ದ. ಆದರೆ ಹೊತ್ತು ಸರಿಯಿತೆ ಹೊರತು ಆತ ನಿರೀಕ್ಷೆ ಮಾಡಿದಷ್ಟು ಆರ್ಡರ್ ಸಿಗ್ಲಿಲ್ಲ. ಗಂಟೆ ಅದಾಗ್ಲೇ 12 ಆಗಲು ಬಂದಿತ್ತು. ಕಗ್ಗತ್ತಲ ರಾತ್ರಿಯಲ್ಲಿ ಇನ್ನೇನು ಆತ ಮನೆಯ ಕಡೆ ಹೆಜ್ಜೆ ಹಾಕಲು ಸಜ್ಜಾಗಿದ್ದ. ಆದರೆ ಅಷ್ಟೊತ್ತಿಗೆ ಆತನ ಮೊಬೈಲ್ ರಿಂಗಣಿಸಿತು. ಅದನ್ನು ನೋಡಿ ಆತ ಕೊಂಚ ಖುಷಿಯಾದ. ಆತನಿಗೆ ಇಶಾ ಎನ್ನುವ ಹೆಸರಿನಲ್ಲಿ ಆರ್ಡರ್ ಸಿಕ್ಕಿತ್ತು. ಬರೋಬ್ಬರಿ 10 ಕಿಲೋಮೀಟರ್ ದೂರದ ಪ್ರದೇಶದಿಂದ ಆರ್ಡರ್ ಸಿಕ್ಕಿತ್ತು. ಕೂಡಲೇ ಆತ ಬೈಕ್ ಏರಿದವನೇ ರೆಸ್ಟೋರೆಂಟ್ಗೆ ಹೋಗಿ ಆರ್ಡರ್ ಪಡೆದ. ಆರಂಭದಲ್ಲಿ ಆತನಿಗೆ ಇದನ್ನ ಕಂಡು ಅಚ್ಚರಿಯಾಯಿತು. ಈ ರಾತ್ರಿಯಲ್ಲಿ ಇಷ್ಟು ಬರ್ಗರ್ ಆರ್ಡರ್ ಮಾಡುವುದಾ, ಅದು ಅಷ್ಟು ದೂರದಿಂದ ಅಂದುಕೊಂಡ. ಆದರೆ ಗ್ರಾಹಕರನ್ನ ಸಂತೃಪ್ತಿ ಪಡಿಸೋದೇ ತಮ್ಮ ಕೆಲಸ ಅಂದುಕೊಂಡು ಅದನ್ನ ತಲುಪಿಸಲು ಆ ವಿಳಾಸದತ್ತ ಹೊರಟ. ಅದೊಂದು ದೊಡ್ಡ ಬಂಗಲೆಯಾಗಿತ್ತು. ಅಲ್ಲಿ ಬಾಕಿ ಮನುಷ್ಯರ ಸಂಪರ್ಕವೇ ಇಲ್ಲ ಎನ್ನುವಂತಹ ವಾತಾವರಣವಿತ್ತು. ಫುಡ್ ಡೆಲಿವರಿ ಮೆಸೇಜ್ ತಲುಪುತ್ತಿದ್ದಂತೆ ಈ ಮನೆಯಿಂದ ಯುವತಿಯೊಬ್ಬಳು ಹೊರಬಂದು ತನ್ನ ಆರ್ಡರ್ ಪಡೆದುಕೊಳ್ಳುತ್ತಾಳೆ. ಹಣ ತರುವವರೆಗೆ ಸ್ವಲ್ಪ ಕಾಯುವಂತೆ ಕೋರಿಕೊಳ್ಳುತ್ತಾಳೆ. ಬೇಕಾದರೆ ಮನೆಯ ಒಳಗೆ ಬಂದು ಕುಳಿತುಕೊಳ್ಳಬಹುದು ಅಂತ ಆಹ್ವಾನಿಸುತ್ತಾಳೆ. ಸೌರವ್ ಆರಂಭದಲ್ಲಿ ಮನೆಯ ಒಳ ಹೋಗಲು ನಿರಾಕರಿಸುತ್ತಾನೆ. ಆದರೆ ಯಾವಾಗ ಯುವತಿ ಒತ್ತಾಯ ಮಾಡುತ್ತಾಳೋ ಆಗ ಅವನು ಒಲ್ಲದ ಮನಸ್ಸಿನಿಂದ ಮನೆಯೊಳಗೆ ಹೋಗುತ್ತಾನೆ. ಆತ ಒಳಗೆ ಹೋಗುತ್ತಿದ್ದಂತೆ ಮನೆಯೊಳಗೆ ಪಾರ್ಟಿ ನಡೆಯುತ್ತಿರುವುದು ಗಮನಕ್ಕೆ ಬರುತ್ತದೆ. ಆದರೆ ಅಲ್ಲಿ ಯಾವೊಬ್ಬ ಯುವಕನೂ ಇರೋದಿಲ್ಲ. ಕೇವಲ 4-5 ಹುಡುಗಿಯರೇ ಸೇರಿಕೊಂಡು ಪಾರ್ಟಿ ಮಾಡ್ತಿರ್ತಾರೆ. ಸೌರವ್ ಅಲ್ಲೇ ನಿಂತುಕೊಂಡು ಹಣ ಪಡೆಯಲು ಕಾಯುತ್ತಿರುತ್ತಾನೆ. ಆಗ ಹಣ ತರಲು ಹೋದ ಯುವತಿ ವಿಚಿತ್ರ ರೀತಿಯಲ್ಲಿ ಬಂದು ಸೌರವ್ನ ಮುಂದೆ ನಿಲ್ಲುತ್ತಾಳೆ. ಮಧ್ಯದ ನಶೆಯಲ್ಲಿ ತೇಲಾಡುತ್ತಾ ವಿಚಿತ್ರವಾಗಿ ವರ್ತಿಸುತ್ತಾಳೆ. ಮನೆಯ ಹೊರಗಡೆ ಬಂದಾಗ ಸೌಮ್ಯವಾಗಿ ಇದ್ದ ಯುವತಿ ಈಗ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಮಾತನಾಡಲು ಮುಂದಾಗುತ್ತಾಳೆ. ನೀನು ನಮ್ಮೊಂದಿಗೆ ಪಾರ್ಟಿ ಮಾಡಿದ್ರೆ ಹೆಚ್ಚಿನ ಹಣ ನೀಡೋದಾಗಿ ಹೇಳುತ್ತಾಳೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು. ಬಹುಶಃ ಬೇರೆ ಯುವಕನಾಗಿದ್ರೆ ಈ ಆಫರ್ಗೆ ಒಪ್ಪುತ್ತಿದ್ದರೇನು. ಆದರೆ ಸೌಮ್ಯ ಮನಸ್ಸಿನ ಸೌರವ್ ಇದನ್ನ ನಯವಾಗಿ ನಿರಾಕರಿಸುತ್ತಾನೆ. ಇಲ್ಲ, ನನಗೆ ಕುಡಿತದ ಅಭ್ಯಾಸವಿಲ್ಲ, ದಯಮಾಡಿ ಬಿಲ್ ಪಾವತಿ ಮಾಡಿ ನಾನು ಹೊರಡುತ್ತೇನೆ ಎನ್ನುತ್ತಾನೆ. ಆದರೆ ನಶೆಯಲ್ಲಿದ್ದ ಯುವತಿ ಇದ್ದಕ್ಕಿದ್ದಂತೆ ವ್ಯಗ್ರವಾಗಿ ಯುವಕನ ಮೇಲೆ ಮುಗಿಬೀಳ್ತಾಳೆ.
ಮಾತು ಕೇಳದಿದ್ರೆ ಕೂಡ್ಲೆ ಪೊಲೀಸ್ಗೆ ಫೋನ್ ಮಾಡಿ ನಿನ್ನನ್ನ ಹಿಡಿದುಕೊಡುತ್ತೇನೆ, ರೇಪ್ ಕೇಸ್ ಹಾಕಿಸುತ್ತೇನೆ ಅಂತ ಬೆದರಿಸ್ತಾಳೆ. ಆದರೆ ಪಾಪದ ಹುಡುಗ ಸೌರವ್ ಈ ಮಾತು ಕೇಳಿ ಬೆಚ್ಚಿ ಬೀಳ್ತಾನೆ. ಆತನಿಗೆ ಭಯ ಹೆಚ್ಚಾಗಿ ಮೈಯೆಲ್ಲ ಬೆವರುತ್ತಾನೆ. ಯಾವಾಗ ಯುವತಿ ಕೇಸು ಪಾಸು ಅಂತ ಮಾತನಾಡ್ತಾಳು, ಯುವಕ ಹೆದರ್ತಾನೆ. ಆಯ್ತು, ನಾನು ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇನೆ ಎಂದು ಸೋಫಾದ ಮೇಲೆ ಕುಳಿತುಕೊಳ್ತಾನೆ. ಈ ವೇಳೆ ಆ ಯುವತಿ ಸೌರವ್ಗೆ ಡ್ರಿಂಕ್ಸ್ ಆಫರ್ ಮಾಡುತ್ತಾಳೆ. ಆದರೆ ಅವನು ಅದನ್ನು ನಿರಾಕರಿಸ್ತಾನೆ. ಯುವತಿ ಎರಡೆರಡು ಬಾರಿ ಕೇಳುತ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ ಮತ್ತೊಬ್ಬ ಯುವತಿ ಬಲವಂತವಾಗಿ ಸೌರವ್ ಬಾಯಿಗೆ ಗ್ಲಾಸ್ ಹಿಡಿದು ಬಲವಂತವಾಗಿ ಮದ್ಯ ಸೇವನೆ ಮಾಡಿಸ್ತಾಳೆ. ಈ ಘಟನೆ ಬಳಿಕ ಸೌರವ್ಗೆ ಏನ್ ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಹಾಗೆ ಹೆದರಿಕೊಂಡೇ ಸೋಫಾದ ಮೇಲೆ ಕುಳಿತುಕೊಳ್ತಾನೆ. ಆಗ ಆ ರೊಚ್ಚಿಗೆದ್ದ ಯುವತಿ ಮತ್ತೆ ಸೌರವ್ ಬಳಿ ಬಂದು ಬೆಡ್ರೂಮ್ಗೆ ಹೋಗಿ ಮಲಗುವಂತೆ ಹೇಳುತ್ತಾಳೆ. ನಾನು ಬಳಿಕ ಬರುತ್ತೇನೆ, ನೀನು ಹೋಗಿ ಮಲಗು, ಆಮೇಲೆ ಅದು ಇದು ಮಾಡೋಣ ಅಂತ ವಾರ್ನ್ ಮಾಡುತ್ತಾಳೆ. ಸೌರವ್ಗೆ ಈ ಮಾತು ಕೇಳಿ ಜಂಗಾಬಲವೇ ಉಡುಗಿ ಹೋಗುತ್ತದೆ. ಏನ್ ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಓಡಿ ಹೋಗೋಣ ಅಂದ್ರೆ ಡೋರ್ ಲಾಕ್ ಮಾಡಿದ್ದಾರೆ. ತನ್ನ ಫೋನ್ ನಂಬರ್ ಕೂಡ ಯುವತಿಯ ಬಳಿ ಇದೆ. ಈ ಕೇಸ್ ಅಂತ ಹಾಕಿದ್ರೆ ತನ್ನ ಭವಿಷ್ಯವೇ ಹಾಳು ಅಂತ ಹೀಗೆ ಏನೇನೋ ಯೋಚನೆಗಳು ಸೌರವ್ ತಲೆಯಲ್ಲಿ ಬಂದು ಹೋಗುತ್ತವೆ. ಆತನಿಗೆ ಭಯದಿಂದಾಗಿ ಮುಂದೇನಾಗುತ್ತೆ ಅನ್ನುವ ಟೆನ್ಷನ್ ಶುರುವಾಗುತ್ತೆ. ಆತ ಹೆದರಿಕೊಂಡೇ ರೂಮಿನೊಳಗೆ ಹೋಗಿ ಗುಬ್ಬಚ್ಚಿಯಂತೆ ಕುಳಿತುಕೊಳ್ಳುತ್ತಾನೆ. ಆದರೆ ಮುಂದೆ ನಡೆದದ್ದು ಮಾತ್ರ ಭಯಾನಕ. ಹುಡುಗಿ ಇರ್ಲಿ ಅಥವಾ ಹುಡುಗ ಇರ್ಲಿ, ಯಾವುದೇ ವ್ಯಕ್ತಿಯ ಜೊತೆಗೂ ಇಂತಹ ಬಲವಂತದ ಕೃತ್ಯಗಳು ನಡಿಬಾರದು. ಆದರೆ ಇಲ್ಲಿ ಯುವಕನ ಮೇಲೆ ನಡೆಯಬಾರದ್ದು ನಡೆದು ಹೋಗಿತ್ತು. ಮೊದಲಿಗೆ ಬೆಡ್ರೂಮ್ಗೆ ಬಂದ ನಿಶಾ ಎನ್ನುವ ಯುವತಿ ಆ ಯುವಕನ ಜೊತೆ ತನಗೆ ಅನಿಸಿದ್ದನ್ನ ಮನಸೋ ಇಚ್ಛೆ ಮಾಡ್ತಾಳೆ. ಒಬ್ಬರಾದ ಮೇಲೊಬ್ಬರಂತೆ ಒಟ್ಟು 5 ಜನರು ಸರದಿಯಂತೆ ಬಂದು ಸೌರವ್ ಮೇಲೆ ಕಾಮ ಮೃಗಗಳಂತೆ ಮುಗಿಬೀಳುತ್ತಾರೆ. ತಮಗೆ ತೃಪ್ತಿ ಆಗುವವರೆಗೂ ವಿಕೃತವಾಗಿ ನಡೆದುಕೊಳ್ಳುತ್ತಾರೆ. ಆತನ ದೇಹದ ಭಾಗಗಳನ್ನ ಅಲ್ಲಲ್ಲಿ ಕಚ್ಚಿ ಗಾಯಗೊಳಿಸುತ್ತಾರೆ. ಅನೇಕರು ಅಂದುಕೊಳ್ಳಬಹುದು, ಆತ ಯುವಕ, ಅದಕ್ಕೆ ಯಾಕೆ ಹೆದರಬೇಕು, ಗಂಡಸು ಇದನ್ನ ಸಿಕ್ಕಿದ್ದೇ ಚಾನ್ಸ್ ಅಂತ ಎಂಜಾಯ್ ಮಾಡಬೇಕು ಅಂತ ಹೇಳಬಹುದು. ಆದರೆ ಒಂದು ವಿಷಯ ನಾವೆಲ್ಲರೂ ಅರಿತುಕೊಳ್ಳಬೇಕು, ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ ಯಾವ ದೇಹಗಳು ಸಹ ಈ ಬಲವಂತದ ಮೈಥುನವನ್ನ ಒಪ್ಪಿಕೊಳ್ಳೋದಿಲ್ಲ. ಅದು ದುಸ್ವಪ್ನದಂತೆ ಇಡೀ ಬದುಕಿನಿದ್ದಕ್ಕೂ ಕಾಡುತ್ತಲೇ ಇರುತ್ತೆ. ಇಲ್ಲಿಯೂ ಅದೇ ಆಯಿತು. ಪಾಪದ ಹುಡುಗ ಎಲ್ಲವನ್ನ ಸಹಿಸಿಕೊಂಡು ಮಲಗಿಕೊಂಡ. ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ ಎಚ್ಚರಗೊಂಡ ಆ ಕಾಮ ಪಿಪಾಸು ಯುವತಿಯರು ಆತನನ್ನ ಹೊರಡುವಂತೆ ಹೇಳಿದ್ರು. ಅಲ್ಲದೆ ಹೊರಗಡೆ ಬಾಯ್ಬಿಟ್ರೆ ಕೇಸ್ ಹಾಕಿಸೋದಾಗಿ ಮತ್ತೆ ಸೂಚ್ಯವಾಗಿ ಬೆದರಿಸಿದ್ರು. ಕೂಡಲೇ ಯುವಕ ಸೌರವ್ ಅಲ್ಲಿಂದ ತಡ ಮಾಡದೆ ಹೊರಟ. ದಾರಿಯುದ್ದಕ್ಕೂ ತನ್ನ ಮೇಲೆ ಆದ ಬೀಭತ್ಸ ದಾಳಿಯನ್ನ ನೆನಪಿಸಿಕೊಂಡು ಕಣ್ಣೀರುಡುತ್ತಾ ಮನೆಯತ್ತ ಹೆಜ್ಜೆ ಹಾಕಿದ. ಈ ವಿಷಯವನ್ನ ಹೊರಗಡೆ ಹೇಳಿಕೊಂಡ್ರೆ ತನ್ನ ತಾಯಿಯ ಸ್ಥಿತಿ ಏನಾಗುತ್ತೆ, ಹೀಗೆ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ನೆನಪಿಸಿಕೊಂಡು ಖಿನ್ನತೆಗೊಳಗಾಗಿ ಕಣ್ಣೀರು ಹಾಕುತ್ತಾ ಮನೆಗೆ ಬರುತ್ತಲೇ ತಾಯಿ ಮಗನ ಯೋಗಕ್ಷೇಮ ಕೇಳುತ್ತಾಳೆ. ಮಳೆ ಬೇರೆ ಬರ್ತಾ ಇದೆ. ಈ ಸಮಯದಲ್ಲಿ ಇಲ್ಲಿವರೆಗೆ ಎಲ್ಲಿದ್ದೆ, ತಲೆ ನೆವರಿಸಿ ಕೇಳುತ್ತಾಳೆ. ಯುವಕ ಸೌರವ್ ತನ್ನ ಗೆಳೆಯನ ಮನೆಯಲ್ಲಿದ್ದೆ ಅಂತ ಸುಳ್ಳು ಹೇಳುತ್ತಾನೆ. ಅಲ್ಲಿ ನಡೆದ ಯಾವ ಘಟನೆಯ ಬಗ್ಗೆಯೂ ಕೂಡ ಆತ ತನ್ನ ತಾಯಿಯ ಮುಂದೆ ಹೇಳಿಕೊಳ್ಳೋದಿಲ್ಲ. ಏನು ನಡೆದೇ ಇಲ್ಲ ಎನ್ನುವಂತೆ ಇರ್ತಾನೆ. ಹೀಗೆ ಕೆಲವು ದಿನಗಳು ಉರುಳುತ್ತವೆ. ಯುವಕನ ಮೇಲೆ ನಡೆದ ಹೇಯ ಅತ್ಯಾಚಾರ ಸದ್ದಿಲ್ಲದೆ ಮಣ್ಣಾಗುತ್ತೆ. ಈ ಘಟನೆಯಾದ 1 ವರ್ಷದ ಬಳಿಕ ಯುವಕ ಸೌರವ್ ಒಂದು ದಿನ ತನ್ನ ಬಾಲ್ಯ ಸ್ನೇಹಿತನ ಜೊತೆ ಈ ಕಹಿ ಘಟನೆಯನ್ನ ಹಂಚಿಕೊಳ್ಳುತ್ತಾನೆ. ಅಲ್ಲದೆ ಎಲ್ಲಿಯೂ ತನ್ನ ಹೆಸರು ಹೊರಗೆ ಬರದಂತೆ ಗೆಳೆಯನಲ್ಲಿ ಮನವಿ ಮಾಡುತ್ತಾನೆ. ಅಂದಹಾಗೆ ಸೌರವ್ ಗೆಳೆಯ ವೃತ್ತಿಯಲ್ಲಿ ಪತ್ರಕರ್ತ ಆದ ಕಾರಣ ಈ ಅತ್ಯಾಚಾರ ಪ್ರಕರಣದ ಕುರಿತು ಹೆಸರು ಬದಲಿಸಿ ಮಾಧ್ಯಮಗಳಲ್ಲಿ ಲೇಖನ ಬರೆಯುತ್ತಾನೆ. ಆಗ ಹೊರ ಜಗತ್ತಿಗೆ ಇಂಥದ್ದೊಂದು ಭಯಾನಕ ಅತ್ಯಾಚಾರ ರಾಜಧಾನಿಯಲ್ಲಿ ನಡೆದಿತ್ತು ಅನ್ನೋದು ತಿಳಿಯುತ್ತೆ. ಆದರೆ ಸೌರವನ ವಿನಂತಿಯಂತೆ ಆರೋಪಿಗಳ ಹೆಸರನ್ನ ಇಲ್ಲಿ ಹೇಳೋದಿಲ್ಲ. ಸ್ನೇಹಿತನ ಮುಂದಿನ ಬದುಕು ನೆಮ್ಮದಿಯಾಗಿರ್ಲಿ ಅನ್ನುವ ಕಾರಣಕ್ಕಾಗಿ ವಿಷಯವನ್ನ ಕೈಬಿಡಲಾಗುತ್ತೆ. ಮಾನ ಮರ್ಯಾದೆ, ಸಾಮಾಜಿಕ ಅವಹೇಳನ, ಕಾನೂನಿನಲ್ಲಿ ಪುರುಷರ ಆರೋಪಗಳಿಗೆ ಸಿಗದ ಮಾನ್ಯತೆ, ಹೀಗೆ ಅನೇಕ ಕಾರಣಗಳಿಗಾಗಿ ಅಪರಾಧಿ ಯುವತಿಯರು ತಪ್ಪಿಸಿಕೊಳ್ಳುತ್ತಾರೆ. ಅದೇನೇ ಇರಲಿ, ಅತ್ಯಾಚಾರದಂತಹ ಕೃತ್ಯ ಯಾರು ಎಸಗಿದ್ರು ತಪ್ಪೇ. ಹೆಣ್ಣಿರಲಿ ಗಂಡಿರಲಿ, ಬಲವಂತದ ಲೈಂಗಿಕತೆ ಯಾವತ್ತೂ ಅಪರಾಧ. ಹಾಗೆ ಕಾನೂನಿನ ದುರುಪಯೋಗವು ಮಹಾ ಅಪರಾಧ. ಈ ನಿಟ್ಟಿನಲ್ಲಿ ದೇಶದಲ್ಲಿ ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕಾನೂನಿನ ರಕ್ಷಣೆ ಸಿಗಬೇಕಿದೆ. ಸಂತ್ರಸ್ತ ಪುರುಷರೂ ಸಹ ಇನ್ನು ಮುಂದೆ ಹಿಂದೇಟು ಹಾಕದೆ ಧೈರ್ಯದಿಂದ ಸಮಾಜದ ಮುಂದೆ ಬಂದು ನಿಲ್ಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.